ಸೀನಾ, ಏನ್ರೋ ಇದೆಲ್ಲ? ನಮ್ಮ ಶೇಷು ಇಲ್ವಾ, ಅವನ ಸೊಸೆನೆ ಈ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ದಾಳೆ. ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ಈಗ ಅವ್ರ ಮನೆಯಲ್ಲಿ ಹತ್ತು ಉರಿತಿದೆ ಅಂತ. ನೋಡಿ, ಮಾಧವ್ ಸಹ ಫೋಟೋ ಯಾರ್ದೋ ಒಬ್ಬರ ಜೊತೆಗೆ ಬಂದಿತ್ತಲ್ಲ, ಅದನ್ನ ಕ್ಲಿಯರ್ ಮಾಡೋದಕ್ಕೇನೆ ಇಂಟರ್ವ್ಯೂ. ಹೋಗ್ಲಾಡಿ, ಟಿವಿ ಹಾಕು. ಮೊದಲು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ತಾತ. ನೀವು ನೋಡಿದ್ರೆ ಟಿವಿ ಹಾಕು ಅಂತಿದ್ದೀರಾ? ಉತ್ತರ ಬೇಕಲ್ವಾ, ಅದಕ್ಕೆ ಟಿವಿ ಹಾಕು ಅಂತ ಹೇಳ್ತಿರೋದು. ಹೋಗ್ಲಾಡಿ, ಟಿವಿ ಹಾಕು. ಹಾಕು ಒಂದೇ, ಹಾಕು. ಐದು ಥರದ ಇದ್ದಕ್ಕಿದ್ದ ಹಾಗೆ ನಾಳೆನೇ ಪೂಜೆ ಇಟ್ಕೊಂಡಿರೋದಕ್ಕೆ ಏನು ಕಾರಣ ಅಂತ ಕೇಳ್ಬೋದಾ? ನಾಳೆ ಒಳ್ಳೆ ದಿನ ಪೂರ್ಣಿ. ಹಾಗೆ ಅಭಿ ಮದುವೆನೂ ಹತ್ರ ಬರ್ತಿದೆ. ಮನೇಲಿ ನೋಡಿದ್ರೆ ಒಂದಲ್ಲ ಒಂದು ಕೆಟ್ಟ ಘಟನೆಗಳು ನಡೀತಾನೆ ಇದೆ. ಅವನ ಮದುವೆಯಲ್ಲಿ ಯಾವ ವಿಘ್ನನೂ ಬರದೇ ಇರಲಿ ಅಂತ ಮನೆ ಮಟ್ಟಕ್ಕೆ ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದೀನಿ. ಒಳ್ಳೇದಾಯ್ತು ಅತ್ತೆ. ಹೇಗಿದ್ರೂ ಮಾವ ಜನಾರ್ದನ್ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸಿದ್ದಾರೆ. ಹಾಗೆ ಈ ಮನೇಲೊಂದು ಪೂಜೆ ಅಂತ ಆಗ್ಬಿಟ್ರೆ ಎಲ್ಲರ ಮನಸ್ಸಲ್ಲೂ ನೆಮ್ಮದಿ ಸಿಗುತ್ತೆ. ಹೌದು ಪೂರ್ಣಿ. ಪಾಪಮ್ಮ, ಪಾಪಮ್ಮ, ನಾಳೆ ಗಣೇಶನ ಪೂಜೆ ಇದೆ. ಪಂಚಕಜ್ಜಾಯ ಮಾಡಬೇಕು. ಹಾಗೆ ಬೇರೆ ಸ್ವೀಟ್ಗಳನ್ನು ಮಾಡಿಬಿಡಿ. ಟಿವಿ ಆನ್ ಮಾಡಿ. ಬ್ರೇಕಿಂಗ್ ನ್ಯೂಸ್, ಹಾಟ್ ನ್ಯೂಸ್, ಬೇಗ ಆನ್ ಮಾಡಿ. ಎಲ್ಲರೂ ಬೇಗ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಲಿರೋರು ಒಗ್ಗರಣೆ ಡಬ್ಬಿ ಖ್ಯಾತಿಯ ಮಾಧವ್ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರೇನಂತಾರೆ ಅಂತ ಕೇಳೋದಕ್ಕೇನೆ ಈ ಇಂಟರ್ವ್ಯೂ. ಮಾಧವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದರ್ಶನ ವೀಕ್ಷಿಸ್ತಿರೋ ಎಲ್ರಿಗೂ ನಮಸ್ಕಾರ. ಮಾಧವ್ ಸರ್, ಇತ್ತೀಚೆಗಷ್ಟೇ ನಿಮ್ಮ ಮತ್ತು ನಿಮ್ಮ ಗೆಳತಿ, ಇಫ್ ಐ ಮೈ ಕಾಲ್ ಹರ್ ದ್ಯಾಟ್, ಖಂಡಿತ ನಿಮ್ಮ ಗೆಳತಿ ಒಬ್ಬರ ಚಿತ್ರ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೇನೆ ಎಷ್ಟೋ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ಇದೇ ಸುದ್ದಿ ಓಡಾಡ್ತಾ ಇತ್ತು. ಅವ್ರ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಸೊ ಈಗ ಎಲ್ಲಾರ್ಗೂ ಇರೋ ಪ್ರಶ್ನೆ, ಮಾಧವ್ ಅವ್ರ ಜೊತೆಗಿದ್ದ ಗೆಳತಿ ಯಾರು ಅನ್ನೋದು. ಅವ್ರು ನನಗೆ ಒಳ್ಳೆ ಫ್ರೆಂಡ್, ತುಂಬ ಮುಗ್ಧೆ. ಆ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ ಅವರಿಗೆ ನನ್ನ ಬಗ್ಗೆ ಅಂತಹ ಭಾವನೆನೂ ಇಲ್ಲ. ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಕೆಲಸ ಅಂತಿದೆ. ಒಂದು ಸರಳವಾದ ಬದುಕ್ತಿರೋ ವ್ಯಕ್ತಿ ಅವರು. ನಮ್ಮ ಥರ ಬೆರಗಿನ ಪ್ರಪಂಚದ ಪರಿಚಯ ಕೂಡ ಅವ್ರಿಗಿಲ್ಲ. ಆ ಫೋಟೋ ನೋಡಿ ನನಗನ್ಸಿದ್ದಿಷ್ಟೇ, ಆ ಫೋಟೋ ತೆಗೆದು ಮನಸ್ಸಿಗೆ ತೋಚಿದ್ ಬರ್ದೋರು ಒಂದು ಸಲ ಅವರನ್ನ ಭೇಟಿ ಆಗಬೇಕು. ಆಗ ಇಂಥ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಬರ್ದ್ನಲ್ಲ ಅಂತ ಅವರೇ ರಿಗ್ರೆಟ್ ಮಾಡ್ಕೋತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ನಿಮ್ಮ ಮನಸ್ಸಿನಲ್ಲಿ ಇಂಥ ಭಾವನೆ ಇದೆಯೋ ಇಲ್ವೋ ಅಂತ ಹೇಳಲೇ ಇಲ್ವಲ್ಲ. ನಿಮಗೆ ಅವ್ರ ಮೇಲೆ ಏನಾದರೂ
ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ಮಮತೆ ಇದೆ. ಅವ್ರ ಜೊತೆಲಿದ್ದಾಗ ನನಗೆ ಸೆಕ್ಯೂರ್ ಅನ್ಸೋ ಫೀಲಿಂಗ್ ಇದೆ. ಯಾವುದೋ ಟೆನ್ಷನ್ನಲ್ಲಿ ಸುಸ್ತಾಗಿ ಕ್ಯಾಬ್ನಲ್ಲಿ ತಲೆ ಊರಿ ಕೂತ್ರೆ ಅದನ್ನ ಸುದ್ದಿ ಮಾಡೋ ಮಟ್ಟಿಗೆ ಮೀಡಿಯಾ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಡ್ತಾ ಸಮನ್ವಿತ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ವಾ? ಅಭಿ ಯಾಕೆ ಆಫ್ ಮಾಡಿದೆ? ಯಾಕೆ ಇವ್ರ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಮಾತಾಡ್ತಾ ಇದ್ದ, ನಾವಿನ್ನೂ ಕೇಳಬೇಕಿತ್ತ? ಎಲ್ಲ ಸರಿ ಮಾಡೋದಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದ್ರು, ಯಾವ್ದನ್ನ ಸರಿಯಾಗಿ ಮಾತಾಡಿದ್ದಾರೆ? ಅಭಿ, ನಿನ್ನ ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಇಂಟರ್ವ್ಯೂ ಮಾಡಿದ್ದು. ಹಾಗೆ ನೋಡಿದ್ರೆ ಇಂಟರ್ವ್ಯೂ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಏನ್ ಚಿಕ್ಕಮ್ಮ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ, ಆ ಹೆಂಗಸನ ಬಗ್ಗೆ ಇವರು ಅವ್ರ ಮಧ್ಯೆ ಏನೂ ಇಲ್ಲ ಅಂತ ಹೇಳೋದಕ್ಕೆ ಈ ಇಂಟರ್ವ್ಯೂ ಮಾಡಿದ್ದು. ನಮ್ಗೆ ಏನು ಹೇಳಬೇಕಿತ್ತೋ ಜನರಿಗೆ ಹೇಳಾಗಿದೆ. ಸೆಲೆಬ್ರಿಟಿ ಶೆಫ್ ಮಾಧವ್ ಅವರು ಈ ವಯಸ್ಸಲ್ಲಿ ಆ ಥರ ಯೋಚನೆ ಮಾಡೋದಿಲ್ಲ ಅಂತ ಕನ್ವೆ ಮಾಡಾಗಿದೆ. ಬ್ರೋ ನೀನ್ ಯಾಕೆ ಬ್ರೋ ಸುಮ್ಮನೆ ಇದೆಯಾ? ಚಿಕ್ಕಮ್ಮ ಹೇಳಿದಾಗ ಅವ್ರು ಹೇಳಿದ್ ಕನ್ವೆ ಆಯ್ತು ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಜನಕ್ಕೆ ಮಾತ್ರ ಅಲ್ಲ ಭಾವ, ಇದು ನಿಮಗೂ ಕನ್ವೆ ಆಗಬೇಕಿತ್ತು. ಅವರಿಬ್ರು ಮಧ್ಯೆ ಏನು ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ಆ ಹೆಂಗಸನ ಬಗ್ಗೆ ಇವರು. ಅಭಿ, ನೀನು ಅಪ್ಸೆಟ್ ಆಗಿರೋದಕ್ಕೆ ನಿಂದೇ ಆದ ಕಾರಣಗಳಿರ್ಬೋದು, ಆದರೆ ನಾನು ನಿನ್ನ ಒಳ್ಳೆಯದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿದ್ದೀನಿ. ನಿನಗೆ ನನ್ನ ಬಗ್ಗೆ ಬೇಸರ ಇರ್ಬೋದು, ಹಾಗಂತ ಅವರನ್ನು ಹೆಂಗಸು ಅಂತ ಕರಿಬೇಡ. ನೀನು ಅವ್ರ ಹೆಸರು ಕರೆಯೋ ಹಾಗಿದ್ದರೆ ಗೌರವದಿಂದ ತುಳಸಿ ಅವರು ಹೇಳಬೇಕು. ಇದು ನಿನಗೆ ಮಾತ್ರ ಅಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಹಲೋ, ಹಾಂ, ಕೆಫೆಲಿ ಈ ವಿಚಾರವಾಗಿ ಸಂದರ್ಶನ ನಡೀತಾ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಬಗ್ಗೆ ಎಷ್ಟು ಗೌರವದಿಂದ ಮಾತಾಡಿದ್ದಾರೆ ಮಾಧವ್ ಅವರು. ಆದರೆ ಇದ್ರ ಬಗ್ಗೆ ನನ್ನ ಹತ್ರ ಒಂದು ಮಾತು ಹೇಳಲಿಲ್ವಲ್ಲ. ಎಂಥ ದೊಡ್ಡ ಮನಸ್ಸು ಇವ್ರದು. ಮಾಧವ ಇಂಟರ್ವ್ಯೂ ಮುಗಿದ ಮೇಲೆ ಏನು ಮಾತಾಡ್ದ ಅಂತ ಗೊತ್ತಿತ್ತು. ಆದರೆ ಅದಕ್ಕೂ ಮೊದಲು ತುಳಸಿ ವ್ಯಕ್ತಿತ್ವಕ್ಕೆ ಒಂದು ಸಣ್ಣ ಕಪ್ಪು ಚುಕ್ಕೇನೂ ಬರದೇ ಇರೋ ಹಾಗೆ ಮಾತಾಡಿದ್ನಲ್ಲ, ಅದು ಅವನ ಮಗನ ಮದುವೆ ವಿಷಯದ ಸಮಸ್ಯೆ ಇದ್ದಾಗಲೂ ಕೂಡ
ಅವನು ತುಳಸಿ ಬಗ್ಗೆ ಎಷ್ಟು ಕೇರ್ ಮಾಡಿದ್ನಲ್ಲ. ನನ್ನ ಮಗ ಫೋನ್ ಮಾಡಿದ್ದ. ಎಲ್ಲರೂ ಇಂಟರ್ವ್ಯೂ ನೋಡಿದ್ರಂತೆ. ಮಾಧವ್ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ತುಳಸಿ ಅವ್ರ ಬಗ್ಗೆ ಅದೆಷ್ಟು ಗೌರವವಾಗಿ ಮಾತಾಡಿದ್ದಾರೆ. ನಾವೆಲ್ಲ ಆ ಅತ್ತೆ ಮಾವನ ಮನೆಯಿಂದ ಹೊರಗೆ ಹಾಕಿರೋ ನಂದಿನಿ ಮಾತು ಕೇಳ್ಕೊಂಡು ಏನೇನೋ ಮಾತಾಡ್ಬಿಟ್ವಿ. ನಮ್ಮ ಪರವಾಗಿ ದತ್ತಣ್ಣವ್ರ ಹತ್ರ ಕ್ಷಮೆ ಕೇಳಿ ಅಂದ ನನ್ನ ಮಗ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ದತ್ತಣ್ಣ. ಯಾವತ್ತು ಇನ್ನೊಬ್ಬರ ಬಗ್ಗೆ ಏನಾದರೂ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ತುಂಬ ಲೇಟ್ ಆಯಿತು, ಹೋಗಿ. ನಾನು ಇಷ್ಟೊತ್ತಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚಿಸ್ತಾ ಇದೆಯಾ? ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು ಕಣೋ. ನೀನು ಮಾತಾಡದೇ ಇದ್ದರೂ ಮನೇಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಅಭಿ ತುಳಸಿಯವ್ರ ಬಗ್ಗೆ ಹಾಗೆ ಮಾತಾಡಿದ್ದು ನನಗೆ ನಿಜವಾಗ್ಲೂ ನೋವಾಯಿತು ಕಣೋ. ಅವ್ರ ಬಗ್ಗೆ ಯಾರು ಏನೇ ಅಂದರೂ ನನಗೆ ಬೇಜಾರಾಗತ್ತೆ. ಯಾವಾಗಲೂ ಫೋನಲ್ಲೇ ಇರ್ತೀಯಲ್ಲೇ, ಸ್ಟಡೀಸ್ ಏನೂ ಇಲ್ವಾ ನಿಂಗೆ? ಮಾಮ್, ನೀನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಡು. ಅಲ್ಲಿ ಮೇಲ್ಗಡೆ ದೊಡ್ಡಪ್ಪ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋಗಿ ತಲೆ ಕೆಡಿಸ್ಕೊ. ಆ ಸಮನ್ವಿತ ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಇಡೀ ಪ್ರಪಂಚನೇ ನನ್ನ ತುಳಸಿಯವ್ರ ಬಗ್ಗೆ ಮಾತಾಡ್ಕೋತಿದೆ. ಅತ್ತೆ. ಹಾಂ ಪೂರ್ಣಿ, ಯಾಕೋ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ, ಏನಾಯ್ತು? ಏನಿಲ್ಲ ಪೂರ್ಣಿ, ಚಿಕ್ಕ ಮಾವಂದು ಈಗ ತಾನೇ ಊಟ ಆಯ್ತಲ್ವಾ, ಟ್ಯಾಬ್ಲೆಟ್ ಕೊಡೋಕೆ ಹೊರಟಿದ್ದೆ. ಅತ್ತೆ. ಹಾಂ ಪೂರ್ಣಿ. ತುಂಬ ಥ್ಯಾಂಕ್ಸ್ ಅತ್ತೆ. ಇಂಟರ್ವ್ಯೂನ ಅರೇಂಜ್ ಮಾಡಿ ಎಲ್ಲ ಕ್ಲಿಯರ್ ಆಗೋ ಹಾಗೆ ಮಾಡಿದ್ರಿ, ಅದಕ್ಕೆ. ಸರಿ ಪೂರ್ಣಿ, ನಾನು ಹೋಗಿ ಮಾತ್ರೆ ಕೊಟ್ಟು ಬರ್ತೀನಿ. ಜಗತ್ತೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು ಅದನ್ನು ಎದುರಿಸೋಕೆ ನನ್ನ ಹತ್ರ ಧೈರ್ಯ ಇದೆ. ಆದರೆ ತುಳಸಿಯವ್ರ ಮೇಲೆ ನನಗೆ ಸ್ನೇಹನ ಮೀರಿದ ಭಾವನೆ ಇದೆ ಅನ್ನೋದನ್ನು ಹೇಳೋದಕ್ಕೆ ನನಗೆ ಧೈರ್ಯನೇ ಬರ್ತಾ ಇಲ್ಲ. ಬಹುಶಃ ಜಗತ್ತನ್ನು ಎದುರಿಸೋ ಧೈರ್ಯ ನನಗಿರೋದು ತುಳಸಿಯವ್ರು ನನ್ನ ಜೊತೆ ಇದ್ದಾರೆ ಅಂತಿರಬೇಕು. ಅಕಸ್ಮಾತ್ ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ಅವ್ರಿಗೆ ಹೇಳಿದ ಮೇಲೆ ಅವ್ರು ನನ್ನಿಂದ ದೂರ ಹೋಗ್ಬಿಟ್ರೆ ಅಂತ ನನಗೆ ಭಯ ಬಂದು ನಾನು ಸುಮ್ಮನಾಗ್ತಿದ್ದೀನ. ಒಂದು ಗೊತ್ತಾಗ್ತಿಲ್ಲ ಮಹೇಶ, ಹೇಳು ಬೇಡವೋ, ಸರಿನೋ ತಪ್ಪು, ಎಲ್ಲದಕ್ಕೂ ನೀನೇ ಉತ್ತರ ಕೊಡಬೇಕು. ಭಾವ, ಬಾ ಶಾರ್ವರಿ. ಡಿಸ್ಟರ್ಬ್ ಮಾಡಿಲ್ಲ ತಾನೇ ಭಾವ? ಖಂಡಿತ ಇಲ್ಲ. ನಿಮ್ಮದು ಮಲ್ಗೋ ಟೈಮ್ ಆಯಿತು, ನಾಳೆ ಬೇರೆ ಪೂಜೆ ಇದೆಯಲ್ಲ? ಹಾಂ ಭಾವ, ನಾಳೆ ಪೂಜೆಗೆಲ್ಲ ತಯಾರಿ ಆಗಿದೆ. ನೀನು ಜವಾಬ್ದಾರಿ ತಗೊಂಡ್ಮೇಲೆ ನನಗೆ ಯಾವ ಚಿಂತೆನೂ ಇಲ್ಲ ಬಿಡು, ಎಲ್ಲನೂ ಸರಿಯಾಗಿ ಮಾಡಿರ್ತೀಯ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಹೇಶ.
ದಂಡ್ಪಿಂಡ ಎಲ್ಲಮ್ಮ ನಿನ್ನ ಪತಿರಾಯ. ಮಾವ ಬಾಳೆಹಣ್ಣು. ಹಾಂ ನೋಡೋ, ಜಪ್ಪಯ್ಯ ಅಂದರು ಇನ್ನೊಂದು 50 ವರ್ಷ ಆದರೂ ಕೂಡ ನಾನು ಅವನನ್ನು ದಂಡಪಿಂಡ ಅಂತಲೇ ಕರೆಯೋದು. ಆಗ್ಲೇ ಊಟಕ್ಕೆ ಕರೆದೆ ತಾತ, ಯಾಕೋ ಬಂದಿಲ್ಲ. ಹಾಂ, ಯಾಕೋ ವಿನಾಕಾರಣ ನಮ್ಮ ಮೇಲೆ ಗರಂ ಆಗಿದ್ದಾನೆ ನೋಡು. ಅವನಿಗೆ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು ಇಷ್ಟ ಇಲ್ಲ ಅಂತನ್ನೋ ಹಾಗಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಹೇಳ್ಬಿಡು ಅವನಿಗೆ. ಮಾವ ತಗೊಳ್ಳಿ. ಇದನ್ನ ಯಾಕೆ ನನಗೆ ಕೊಡ್ತಾ ಇದೀಯಾ? ನಿನಗೆ ಇದನ್ನ ಕೆಫೆನಲ್ಲಿ ಕೊಟ್ಟಿದ್ದಲ್ವಾ? ಆದರೆ ಇದು ನಿಮಗೆ ಸೇರ್ಬೇಕಾಗಿತ್ತು. ಹಾಂ, ದಿನ ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ದುಡಿದು ಆಫೀಸಲ್ಲಿ ಬೆವರು ಸುರಿಸೋದು ನಾನೇ ನೋಡು. ಅದಕ್ಕೆ ಹೋಗ್ಲಾಡಿ, ಈಗ ನಿಮ್ಮ ಅತ್ತೆಗೆ 6 ಅಂಕಿ ಸಂಬಳ ಬರುತ್ತೆ. ಗೊತ್ತಾಯ್ತು ತಾತ. ಅಮ್ಮ ಮನೆಯಲ್ಲಿ ಕೆಫೆನಲ್ಲಿ ಎರಡೂ ಕಡೆನೂ ತುಂಬ ಶ್ರಮ ಪಡ್ತಾರೆ. ಅದಕ್ಕೆ ಮಾಧವ್ ಸರು ಕರೆಕ್ಟಾಗಿ ರೆಕಗ್ನಿಷನ್ ಕೊಟ್ಟಿದ್ದಾರೆ. ತುಳಸಿ, ಇದು ನಿನಗೆ ಬರ್ತಿರೋ ಮೊದಲನೇ ಸಂಬಳ. ಇದನ್ನ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ. ಹೋಗ್ಲಾಡಿ, ಇವತ್ತು ನೀನೊಂದು ಸ್ವೀಟ್ ಮಾಡಬೇಕಾಗಿತ್ತು ನೋಡು. ಗೊತ್ತಿರಲಿಲ್ಲ ತಾತ, ನಾಳೆ ಮಾಡ್ತೀನಿ, ನಾನೇ ಮಾಡ್ತೀನಿ. ಓಕೆನಾ? ಮಾವ ಆಗಲೇ ದೇವ್ರ ಮುಂದೆ ಇಟ್ಟು ಕೈ ಮುಗ್ದೆ. ನಾನು ಕೆಲ್ಸಕ್ಕೆ ಹೋಗಬೇಕು ಬೇಡ ಅನ್ನೋ ಗೊಂದಲದಲ್ಲಿದ್ದಾಗ ನೀವು ನನಗೆ ಪ್ರೋತ್ಸಾಹ ಕೊಟ್ರಿ. ಸಂಧ್ಯಾ ಈ ಮನೇಲಿರೋ ದುಡ್ಡೆಲ್ಲ ತಗೊಂಡು ಹೋಗೋದಕ್ಕೆ ನಾನೇ ಕಾರಣ ಅನ್ನೋ ಭಾವನೆ ನನಗೆ ಕಾಡ್ತಾ ಇದೆ. ಅದು ಅಲ್ಲದೆ ಅವಳಿಗೆ 3 ಲಕ್ಷ ಸಾಲ ನಾನೇ ಅಲ್ವಾ ಕೊಡಿಸಿದ್ದು. ಅಂದಮೇಲೆ ನಾನು ತಾನೇ ನಿಮಗೆ ದುಡ್ಡು ವಾಪಸ್ ಮಾಡಬೇಕು. ನನಗೂ ಇಷ್ಟು ಸಂಬಳ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮಾವ. ಆದಷ್ಟು ಬೇಗ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮಾಡ್ತೀನಿ. ನೋಡು ತುಳಸಿ, ನಿನ್ನ ಮಗಳು ಹೇಗೆ ಅನ್ನೋದು ನಿನಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಷ್ಟೆ. ನನಗೆ ಅವಶ್ಯಕತೆ ಬಿದ್ದಾಗ ನಾನು ಈ ಚೆಕ್ ತಗೋತೀನಿ, ಸರಿನಾ? ಇಲ್ಲ ಮಾವ, ಇದನ್ನು ನೀವೇ ಇಟ್ಕೊಳ್ಳಿ. ನನಗೆ ಬೇಕು ಅಂದರೆ ನಾನೇ ಕೇಳ್ತೀನಿ. ಸರಿ. ಹೋಗ್ಲಾಡಿ, ತುಳಸಿ ಹೆಸರಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟು ಇಲ್ಲ. ನೀನು ಅವಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಈ ಚೆಕ್ಕನ್ನು ಅದಕ್ಕೆ ಡಿಪಾಸಿಟ್ ಮಾಡಿ. ಸರಿ ತಾತ, ನಾಳೆನೇ ಆ ಕೆಲಸ ಮಾಡ್ತೀನಿ. ಇನ್ನು ಮುಂದೆ ನಮ್ಮ ತುಳಸಿನ ಲಕ್ಷಾಧೀಶೇ ಅಂತ ಅನ್ಬಹುದು.